ಹಾಯ್ ಸ್ನೇಹಿತರೆ, ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ವಿಡಿಯೋನಲ್ಲಿ ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಡ್ತಾ ಇದ್ದಾನೆ ಅಂದರೆ ಎಕನಾಮಿಕ್ಸ್ ಸಬ್ಜೆಕ್ಟ್ 13/5/2024ಕ್ಕೆ ಸೆಕೆಂಡ್ PUC ಎಕನಾಮಿಕ್ಸ್ ಸಬ್ಜೆಕ್ಟ್ ಇದೆ, ಅಂದರೆ ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಯಾವ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ಸ್ಗಳಾಗಿರುತ್ತೆ. ಅದು PUQ ಕ್ವಶನ್ ಇರುತ್ತೆ. ನಿಮಗೆ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆಯಲ್ಲ, ಮತ್ತು ಮಾವಿನ ಹಣ್ಣಿನ ಬೆಲೆ ಮತ್ತು ಬಾಳೆಹಣ್ಣಿನ ಬೆಲೆ ಅಂತ ಇರುತ್ತೆ ನೋಡಿ, ಅನುಭೋಗ್ಯ ಅದೇ ಅಂತ ಕೊಟ್ಟಿರ್ತಾರೆ ನೋಡಿ, ಆ ಒಂದು ಪ್ರಶ್ನೆ. ಅದೇ ರೀತಿ ಕಾನ್ಯದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ, ಅಲ್ಲಿ ಕಾನ್ಯದ ಉತ್ಪನ್ನಗಳನ್ನು ನೀವು ಕಂಡುಹಿಡಿಯಬೇಕಾಗುತ್ತೆ, ಆ ಒಂದು ಪ್ರಶ್ನೆ. ಮತ್ತು 5 ದೇಶಗಳು ಕೊಟ್ಟಿರ್ತಾರೆ, ಅವುಗಳ ಕರೆನ್ಸಿ ಬರೀಬೇಕು. ಯಾವುದಾದ್ರೂ 5 ದೇಶಗಳ ಕರೆನ್ಸಿ ಬರೀಬೇಕು. ಇಲ್ಲಿ ಟೋಟಲ್ ಆಗಿ ನಿಮಗೆ PUQ ಕ್ವಶನಲ್ಲಿ 3 ಕ್ವಶನ್ ಇರುತ್ತೆ. ಆ 3 ಕ್ವಶನಲ್ಲಿ ನಿಮಗೆ 2 ಫಿಕ್ಸ್ ಬಂದೇ ಬರುತ್ತೆ. ಅದು ಬಾಳೆಹಣ್ಣಿನ ಬೆಲೆ ಮತ್ತು ಮಾವಿನ ಹಣ್ಣಿನ ಬೆಲೆ ಅಂತ ಒಂದು ಕ್ವಶನ್ ಇದೆಯಲ್ಲ, ಅದು ಕ್ವಶನ್ ಫಿಕ್ಸ್ ಆಗಿರುತ್ತೆ. ಮತ್ತು ಕಾನ್ಯದ ಉತ್ಪನ್ನಗಳು ಇದು ಕೂಡ ಕ್ವಶನ್ ಫಿಕ್ಸ್, ಮತ್ತು 5 ದೇಶಗಳ ಕರೆನ್ಸಿ ಇದು ಕೂಡ ಕ್ವಶನ್ ಫಿಕ್ಸ್ ಆಗಿರುತ್ತೆ. ಈ 3ರಲ್ಲಿ ನೀವು 2 ಬರೀಬೇಕಾಗುತ್ತೆ. 10 ಮಾರ್ಕ್ಸ್ ಬರುತ್ತೆ ಇಲ್ಲಿ. ಮತ್ತು ಅದೇ ರೀತಿ ನಿಮಗೆ MCQ ಕ್ವಶನ್ಸ್ ಆಗಿರ್ಬೋದು, ಮತ್ತು ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, 1 ವರ್ಡ್ ಕ್ವಶನ್ 2 ಮಾರ್ಕ್ಸ್ ಕ್ವಶನಲ್ಲಿ ಆಯಿತಾ, ಔಟ್ ಆಫ್ 4 ಮಾರ್ಕ್ಸ್ ಬರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇದೆ, ಎಲ್ಲ ವಿದ್ಯಾರ್ಥಿಗಳು ಈ ಒಂದು ತಕ್ಷಣ ಹೋಗಿ ನೋಡ್ಕೊಳ್ಳಿ. ಮತ್ತು ಇನ್ನೊಂದೇನು 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಕ್ವಶನ್, ಡೆಫಿನೆಟ್ಲಿ ಅವೇ ಕ್ವಶನ್ಸ್ಗಳು ಬರುತ್ತೆ, ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇದೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಸೊ 13/5/2024ಕ್ಕೆ ಸೆಕೆಂಡ್ PUC 2024 ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್ ಇದೆ. ಸೊ ಎಕನಾಮಿಕ್ಸ್ ಆಲ್ ದಿ ಬೆಸ್ಟ್.